ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಷಿತಾ KM ವ್ಲಾಗ್ಸ್. ಮೊನ್ನೆಯಿಂದ ಕರೆಕ್ಟಾಗಿ ನಿದ್ದೆ ಇಲ್ಲ. ಮೊನ್ನೆ ಒಂದು ಅಸೈನ್ಮೆಂಟ್ ಇತ್ತು, ಅದು ಬರೀತಿದ್ದೆ. ಅದಾದಮೇಲೆ ಎಡಿಟಿಂಗ್ ಇತ್ತು, ಅದು ಮುಗಿಸ್ದೆ. ನಿನ್ನೆ ನೋಡಿದ್ರೆ ಅಣ್ಣನ ಮದುವೆ ಇತ್ತು, ರಿಸೆಪ್ಷನ್ ಇತ್ತು. ಸೊ ಅಲ್ಲಿಗೆ ಹೋಗಿದ್ದೆ. ಫುಲ್ ತಲೆನೋಯ್ತಿದೆ. ಇವತ್ತು ಮುಹೂರ್ತ ಇದೆ 9:30ಗೆ. ಸೊ ಈಗ ಅಲ್ಲಿಗೆ ಹೋಗಬೇಕು. ಫಸ್ಟ್ ನಾನು ಊರಿಗೆ ಹೋಗಬೇಕು, ಸ್ಯಾರಿ ಉಟ್ಕೋಬೇಕು. ನೆನ್ನೆ ವ್ಲಾಗ್ ಮಾಡಿದೆ ಗೈಸ್, ಬಟ್ ಜಾಸ್ತಿ ಮಾಡೋಕ್ಕಾಗಲಿಲ್ಲ, ತುಂಬ ಬ್ಯುಸಿ ಆಗೋದೆ. ಸೊ ಇವತ್ತಾದರೂ ಕರೆಕ್ಟಾಗಿ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ ಗೈಸ್. ಅದಾದಮೇಲೆ ಇವತ್ತು ನಮ್ಮ ಡ್ಯಾಡಿ ಮಮ್ಮಿದು 26th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಇವತ್ತು ಅವ್ರಿಗೆ ಕೇಕ್ ಕಟ್ಟಿಂಗ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಏನೂ ಗಿಫ್ಟ್ ಏನು ಕೊಡೋ ಪ್ಲ್ಯಾನ್ ಇಲ್ಲ, ದುಡ್ಡಿಲ್ಲ ಗೈಸ್ ಏನು ಗಿಫ್ಟ್ ಕೊಡೋಕ್ಕೆ. ಸೊ ಜಸ್ಟ್ ಕೇಕ್ ಕಟ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಈಗ ಆಲ್ರೆಡಿ ಟೈಮ್ ಆಗಿದೆ. ನಾನು ಅದಕ್ಕೆ ಕಾಲ್ ಮಾಡಿದ್ದಾರೆ, ಇನ್ನೂ ಮಲಗಿದೆ, ಇನ್ನೂ ಬಂದೇ ಇಲ್ವಲ್ಲ ಅಂತ ಕಾಲ್ ಮಾಡಿದ್ದಾರೆ. ಇವಾಗ ಫ್ರೆಶ್ ಅಪ್ ಆದೆ. ಈಗ ಟೈಮ್ ಆಲ್ರೆಡಿ ಗೈಸ್ ಅಶು 7:28 ಗೈಸ್, ಆಲ್ರೆಡಿ ಟೈಮ್ ಆಗಿದೆ. ನೋಡಿ ಗೈಸ್, ಇಷ್ಟೆಲ್ಲ ತೊಗೊಂಡು ಹೋಗಬೇಕು ಊರಿಗೆ ಹೋಗಬೇಕು ಅಂದರೆ. ತಾದನ್ನು ಕರ್ಕೊಂಡು ಹೋಗಿ ಬರಬೇಕಾ? ನನಗೆ ಆಗೋದೇ ಇಲ್ವಾ? ಗೈಸ್ ನೋಡಿ ಗೈಸ್, ಹೊಸ ಬಳೆ, ಗೋಲ್ಡ್ ಬಳೆ ನಂದಲ್ಲ ಗೈಸ್, ನಮ್ಮ ಅಮ್ಮಂದಿದು ಗೈಸ್. ಇದು ಅದಾದಮೇಲೆ ಗೈಸ್ ಇದೆಲ್ಲ ನಮ್ಮ ಅಮ್ಮಂದು. ನಮ್ಮ ಅಮ್ಮನಲ್ಲಿರೋ ಚಿನ್ನ ಎಲ್ಲ ನಂದು, ಗೊತ್ತಾ? ನಮ್ಮ ಅಮ್ಮಂದೆಲ್ಲ ಹಾಕ್ಕೊಂಡಿದ್ದೀನಿ. ನನಗೇನು ಮಾಡಿಸಿಲ್ಲ ನಮ್ಮಮ್ಮ ಇನ್ನೂ, ದುಡ್ಡಿಲ್ವಂತೆ ಅವ್ರದ್ದೆಲ್ಲ ನಾನೇ ಹಾಕ್ಕೊಳ್ಳೋದು. ಸರಿ ನಾನು ಹೋಗೋಣ ಗೈಸ್. ನೆನೆ ಬಳೆ ಶಾಸ್ತ್ರಕ್ಕೆ ನಮ್ಮಮ್ಮ ಬಂದಿರಲಿಲ್ಲ, ಅದಕ್ಕೆ ಕೊಟ್ಟಿದ್ರು, ಮರ್ತೋದೆ ಕೊಡೋದು. ತಗೋ ಬಳೆ ಶಾಸ್ತ್ರ, ಅದು ಆಂಟಿ ಕೊಟ್ಟಿದ್ದು, ನಾಗಿ ಆಂಟಿ ಗೈಸ್. ಡಾಬು ಗೈಸ್, ಇದು ಮದುವೆ ಹೆಣ್ಣು ಥರ ರೆಡಿ ಆಗ್ತಾಯಿದ್ದೀನಿ ಇವತ್ತು. ಏನಮ್ಮ ಯಾವುದು? ಹ್ಞೂ, ಅಷ್ಟೆಲ್ಲ ಗ್ರ್ಯಾಂಡಾಗಿ ಬೇಡ ಗೈಸ್. ಇವತ್ತು ನಮ್ಮ ಅಪ್ಪ ಅಮ್ಮಂದು 26ನೇ ವರ್ಷದ ವಾರ್ಷಿಕೋತ್ಸವ. ಏನು ಕೊಡಿಸ್ತೀರಾ? ನೀನು ಕೊಡ್ಸಲ್ವಾ? ನಾನು ನಿನ್ನ ದುಡಿಯೋಕೆ ಹೋಗ್ತಾ ಇದ್ದೀನಿ, ಕೇಳಿ ಗೈಸ್. ಬ್ಯಾಗೆಲ್ಲ ಗೊತ್ತು, ಜೋಬೆಲ್ಲ ಹಾಕೋಬೇಕು. ಕೊಡಿ ಅಮ್ಮ. ಗೈಸ್ ಸ್ಯಾರಿ ಹಿಡ್ಕೊಂಡಾಯ್ತು ಗೈಸ್. ಎಷ್ಟು ಹೆಂಗೆ ಕಾಣಿಸ್ತಿದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್. ನೋಡಿ ಗೈಸ್, ಸ್ಯಾರಿ ಹಿಡ್ಕೊಂಡಾಯ್ತು, ಚೆನ್ನಾಗಿ ಕಾಣಿಸ್ತಾ ಇಲ್ಲ ಗೈಸ್. ಇನ್ನೂ ಮೇಕಪ್ ಏನು ಮಾಡ್ಕೊಂಡಿಲ್ಲ, ಇನ್ನು ತಲೆ ಬಚ್ಕೋಬೇಕು. ಲೇಟಾಗಿ ಹೋಗಿದೆ, ನಾನು ಬಂದಿದ್ದೆ ಲೇಟ್ ಆಯಿತು ಗೈಸ್, ಎದ್ದಿದ್ದೆ ಲೇಟ್ ಆಯಿತು, ಬೈತಿದ್ದಾರೆಲ್ಲ ಇಲ್ಲಿ. ಈಗ ಎಷ್ಟು ಬೇಗ ಹೆಂಗೆ ಕಾಣಿಸ್ತಾ ಇದ್ದೀನಿ ಹೇಳು? ಚೆನ್ನಾಗಿ ಕಾಣಿಸ್ತಾರೆ, ಸೂಪರ್. ಸರಿ ಗೈಸ್, ಈಗ ಮೇಕಪ್ ಮಾಡ್ಕೊಂಡು ತಲೆ ಬಚ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಗೈಸ್. 1 hour later. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ? ಹೆಂಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಬಾಯಿಲಿ ಹೆಂಗೆ ಕಾಣಿಸ್ತಾ ಇದ್ದೀನಿ? ಹೆಂಗೆ ಕಾಣಿಸ್ತಾ? ಸೂಪರಾ? ದೃಷ್ಟಿನೇ ತೆಗಿಲಿಲ್ಲ ಮತ್ತೆ? ಹಾಂ ತೆಗಿ. ಓಕೆ ಗೈಸ್, ರೆಡಿ ಆಗಾಯಿತು. ಈಗ ನಮ್ಮ ಅವ್ವನ ಮಂಟಪಕ್ಕೆ ಕರ್ಕೊಂಡು ಹೋಗ್ಬೇಕಷ್ಟೇ. ಎಲ್ಲರೂ ರೆಡಿ ಆಗಿತ್ತು. ನನ್ನ ಅಣ್ಣ ಮತ್ತು ಅದಕ್ಕೆ ಅಲ್ಲೇ ಹೋದ್ರು. ಈಗ ನಾವು ಹೋಗ್ಬೇಕಷ್ಟೇ. ಹೆಂಗೆ ಕಾಣಿಸ್ತಿದ್ದೀನಿ ಗೈಸ್? ಅದೇ ಚೆನ್ನಾಗಿ ಕಾಣಿಸ್ತಿದ್ದೀನಾ? ಮೇಕಪ್ ಜಾಸ್ತಿ ಆಯ್ತಾ? ಚೆನ್ನಾಗೈತೆ, ಚೆನ್ನಾಗಿ ಕಾಣಿಸ್ತೀನಾ? ಸಿಂಪಲ್ ಆಗೈತಾ? ಚಿನ್ನ ಅಪರಂಜಿಗಿಂತ ಚೆನ್ನ ನಿನ್ನ ಹುಡುಗನೋ, ಬೆನ್ನ ನೆರಳಂತೆ 3 ಹೊತ್ತು ಜೊತೆಗಿರುವನೋ, ಯಾರು ಕೊಡದಷ್ಟು ಒಲವ ತಂದು ತಗೋ ಎನ್ನುವನು, ಒಂದು ಘಳಿಗೆನು ನಿನ್ನ ಬಿಟ್ಟು ಇರನು. ಸುವಾರಿ ನಿನ್ನ ಹಾಡಲ್ಲಿ, ಎದೆಗೂಡಲ್ಲಿ ಹುಡುಗಿ ಚೆಲುವಂತ ಚನ್ನಿಗರಾಯ ಕೈಯ ಹಿಡಿವನು, ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು. ಗೈಸ್, ಇನ್ನೊಬ್ರು ಯೂಟ್ಯೂಬರ್ ಸಿಕ್ಕಿದ್ದಾರೆ, ಆಲ್ ಸ್ಟಾರ್ಸ್ ಕನ್ನಡ ಅಂದ್ಬಿಟ್ಟು. ಇವ್ರಿಗೂ ಸಪೋರ್ಟ್ ಮಾಡಿ. ಏನು ಬಗ್ಗೆ ಅಣ್ಣ? ಕಂಟೆಂಟ್, ಫಿಲಮ್, ಟ್ರಾವೆಲ್ ಕಂಟೆಂಟ್ ವಿಲಾಗ್ಸ್ ಮಾಡ್ತಾ ಇರ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಆಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ಯೂಟ್ಯೂಬರ್ನ ಮೀಟ್ ಮಾಡಿದ್ದು ಗೊತ್ತಾ ನಾನು? ಹೌದಾ? ಇಲ್ಲಿವರೆಗೆ ಯಾರನ್ನೂ ಮೀಟ್ ಮಾಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಮೀಟ್ ಆಗಿದ್ದೀವಿ. ಹರ್ಷಿತಾ ಅವರ ಯೂಟ್ಯೂಬ್ ಚಾನಲ್ಗೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಅಣ್ಣ.
ಅಷ್ಟೇ ಗೈಸ್, ಊಟ ಆಯಿತು, ಮದುವೆನೂ ಆಯಿತು. ಈಗ ತಾತನ ಕರ್ಕೊಂಡು ಮನೆಗೆ ಹೋಗಬೇಕು. ಅಮ್ಮ ಮತ್ತು ಅಪ್ಪ ಇನ್ನೊಂದು ಫಂಕ್ಷನ್ ಇದೆ ಅಂದ್ಬಿಟ್ಟು ಅವರಿಬ್ಬರು ಹೋಗಿದ್ದಾರೆ. ತಾತ ಹೋಗುವ, ಬಾಯ್. ಹಾಂ ಅಷ್ಟೇ ಗೈಸ್. ಅದಾದಮೇಲೆ ಹೇಳಿದ್ನಲ್ಲ, ಇವತ್ತು ನಮ್ಮ ಡ್ಯಾಡಿ ಮತ್ತು ಮಮ್ಮಿದು ಆ್ಯನಿವರ್ಸರಿ ಇದೆ. ಸೊ ನೋಡೋಣ. ಡ್ಯಾಡಿ ಫುಲ್ ಫ್ರೀ ಇಲ್ಲ ಇವತ್ತು, ಬರೀ ಫಂಕ್ಷನ್ಸೇ ಇದೆ. ಅವ್ರು ಫ್ರೀ ಇದ್ದರೆ ಕೇಕ್ ಕಟ್ ಮಾಡ್ಸೋಣ. ಅದಾದಮೇಲೆ ನೈಟು ನಮ್ಮ ಅತ್ತಿಗೆ ಮನೆ ಗೃಹ ಪ್ರವೇಶ ಇದೆ, ಅಲ್ಲಿಗೆ ಹೋಗಬೇಕು. ಅಷ್ಟೇ ಗೈಸ್. ಆಮೇಲೆ ಗೈಸ್ ಮನೆಗೆ ಹೋಗಿ ದರ್ಶನ ಮಾಡಿ ಮಲ್ಕೋತೀನಿ. ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಗೈಸ್. ಗೈಸ್ ಇವಾಗ ಇದ್ದೆ, ಕರೆಕ್ಟಾಗಿ 4 hours ನಿದ್ದೆ ಮಾಡಿದ್ದೀನಿ. ಎಡಿಟಿಂಗ್ನೆಲ್ಲ ಮುಗಿಸಿ ಯೂಟ್ಯೂಬ್ಗೆ ವೀಡಿಯೋಸ್ನೆಲ್ಲ ಪೋಸ್ಟ್ ಮಾಡಿ ಮಲ್ಕೊಂಡಿದ್ದು. ಇವಾಗ ಎದ್ದಿದ್ದೀನಿ. ಈಗ ಸಖತ್ ಹೊಟ್ಟೆ ಸಿಗ್ತಿದೆ. ಅಮ್ಮಂಗೆ ಅನ್ನ ಮಾಡೋಕ್ಕೆ ಹಿಡ್ದೀನಿ. ಬೆಳಗ್ಗೆದು ಉಪ್ಪಿಟ್ಟಿತ್ತು, ಅದನ್ನೂ ಸ್ವಲ್ಪ ತಿಂದೆ. ಇನ್ನೂ ಹೊಟ್ಟೆ ಸಿಗ್ತಿದೆ. ಸೊ ಅನ್ನ ಮಾಡೋಕ್ಕೆ ಹಿಡ್ದೀನಿ. ಓಕೆ ಗೈಸ್, ಇವಾಗ ರೆಡಿಯಾಗಿ ಗ್ರೂಪ್ ಪ್ರವೇಶ ಹೋಗ್ತಾ ಇದ್ದೀವಿ. ನಾನು, ನಮ್ಮಮ್ಮ, ನಮ್ಮಣ್ಣ, ನಮ್ಮಪ್ಪ, ಅದಾದಮೇಲೆ ನಮ್ಮ ತಾತ. ಅಣ್ಣ ಮತ್ತು ತಾತ ಏನೋ ತರಕ್ಕೆ ಹೋಗಿದ್ದಾರೆ. ಏನು ತರಕ್ಕೆ ಹೋಗೋರಮ್ಮ? ಅದು ಏನಮ್ಮ ಅದು? ಗನ್ ಗೂಡು ಗುಂಡ್ಲಕಾಯಿ ತರಕ್ಕೆ ಹೋಗಿದ್ದಾರೆ. ಸೊ ಕಾರ್ ನಿಲ್ಲಿಸಿದ್ದಾರೆ. ಅಷ್ಟೇ ಗೈಸ್. ಹೆಂಗೆ ಕಾಣಿಸ್ತಿದ್ದೀನಿ ಗೈಸ್? ನೆನೆಯಿಂದ ಬರೀ ಫೋಟೋ ತಗೊಂಡು ರೆಡಿ ಆಗೋದು, ಫೋಟೋ ತಗೊಳ್ಳೋದು ನಮ್ಮ ಇಲ್ಲ. ಇದು 3rd ಔಟ್ಫಿಟ್ ನೆನ್ನೆ ನೈಟಿಂದ. ಹೆಂಗೆ ಕಾಣಿಸ್ತಿದ್ದೀನಿ ಗೈಸ್? ಚೆನ್ನಾಗಿ ಕಾಣಿಸ್ತಾ ಇದೀನಿ ಗೈಸ್. ಇಲ್ಲಿ ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಭಯ. ನಮ್ಮ ಅಪ್ಪ ಅವರೇ, ನಮ್ಮ ಅಪ್ಪ ಇನ್ನೊಂದಲ್ಲ, ಬಟ್ ಸ್ಟಿಲ್ ನನಗೆ ಭಯ ಮಾಡೋಕ್ಕೆ ಅವ್ರ ಮುಂದೆ. ಸೊ ಅಷ್ಟೇ ಗೈಸ್. ಇಲ್ಲೇ ಮುಂದೆ ಕೂತಿದ್ದಾರೆ. ದಾವನಕ್ಕೆ ಮಾತಾಡ್ತಾಯಿದ್ದೀನಿ, ಮೈಕ್ ಇದೆಯಲ್ಲ, ಅವ್ರಿಗೇನು ಕೆಲಸ. ಸೊ ಅಷ್ಟೇ ಗೈಸ್. ಬಾಯ್ ಗೈಸ್. ಗೈಸ್ ರೀಚ್ ಆದೋ ಮನೆಗೆ. ಗೈಸ್ ಇದೆ ಗೈಸ್ ಮನೆ. ಈಗ ಒಂದು ಕೆಲಸ ಇದೆ ಗೈಸ್, ಇಡೀ ಮನೇನ ಶೂಟ್ ಮಾಡಬೇಕು. ಆ್ಯಂಡ್ ಈ ವ್ಲಾಗಲ್ಲಿ ಅದನ್ನ ಪೋಸ್ಟ್ ಮಾಡ್ತೀನಿ. ಕಂಟಿನ್ಯೂಸಾಗಿ 3 ಡೇಸಿಂದ ಕರೆಕ್ಟಾಗಿ ಇದ್ದೆ. ಎಲ್ಲ ಅಸೈನ್ಮೆಂಟ್ಸ್ ಇತ್ತು ಬರೆಯೋಕ್ಕೆ. ಅದಾದಮೇಲೆ ನಿನ್ನೆ ಎಲ್ಲ ಫಂಕ್ಷನ್ಸ್ ಇತ್ತು, ಇವತ್ತು ಕೂಡ ಫಂಕ್ಷನ್ಸ್ ಇತ್ತು. ಫಂಕ್ಷನ್ಸ್ ಇದ್ದರೆ ಓಕೆ, ಅದಾದಮೇಲೆ ವೀಡಿಯೋ ಮಾಡ್ತೀನಿ, ಅದನ್ನ ಎಡಿಟಿಂಗ್ ಮಾಡೋದಿತ್ತು. ಅದಾದಮೇಲೆ ಗೈಸ್ ನಾಳೆಯಿಂದ ಕಾಲೇಜಲ್ಲಿ ಫೆಸ್ಟ್ ಇದೆ 3 ಡೇಸ್ ಕಂಟಿನ್ಯೂಸ್ ಆಗಿ. ಅವಾಗಲೂ ವೀಡಿಯೋ ಮಾಡಬೇಕು, ಎಡಿಟಿಂಗ್ಸ್ ಇರುತ್ತೆ. ನನಗೊಂದು ಸಖತ್ ತಲೆ ನೋಯ್ತಿದೆ ಗೈಸ್. ಒಳಗಡೆ ಪೂಜೆ ನಡೀತಿದೆ, ಅದನ್ನೆಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ಹೋಗಿ ಮಲ್ಕೊಳ್ಳೋದು. ಈ ಸರಿ ನಮ್ಮದೇ ಕಪ್ಪು. ನೀವು RCB ಫ್ಯಾನಾ ಗೈಸ್? ಪಾರ್ಥಿವ ಮನೆ ಗೃಹಪ್ರವೇಶ. ನಿಮ್ಮ ಮನೇನ ಇದು? ನಮ್ಮ ತಾತನ ಮನೆ. ಮೈಕ್ ಎತ್ತಿಡ್ಕೊ ಹಿಂಗೆ. ಯಾರ ಮನೆ ಗೃಹಪ್ರವೇಶ ಇವತ್ತು? ನಮ್ಮ ತಾತನ ಮನೆ. ಎಲ್ಲ ಸ್ವೀಟ್ಸ್ ಕೊಡು. ಸ್ವೀಟ್ಸು ಇವು ಗಬ ಗಬ ಅಂತ ತಿನ್ಕೊಂಡಲ್ಲ ಅಲ್ಲೇ. ಎಲ್ಲಿ ಯಾರು? ನೀನೇ. ನಾನೇ ಹೋಗ್ತಿದ್ದೆ ಈಗ. ಬೆಳಗ್ಗೆಯಿಂದ ನಾವು ಇವತ್ತು ಗೋಲ್ಗಪ್ಪ ತಿಂದೆ, ಜ್ಯೂಸ್ ಕುಡಿದೆ, ಅಷ್ಟೇ. ನಿಂಗೇನು ಬೇಕು? ನನಗೆ ನೆಕ್ಸ್ಟ್ ನಾಮಂಗ್ಳಿಗೆ ಬರ್ತೀನಲ್ಲ, ಏನು ಬೇಕು? ನನಗೆ ಮಸಾಲೆ ಪುರಿ ಬೇಕು. ಹೋಗೋಣ. ಯಾವ್ದು ಬರ್ತೀನಿ ನಾಮಂಗ್ಳಿಗೆ? ಒಂದು ಸ್ಕೂಲ್ ಸ್ಟಾರ್ಟು ಅನ್ನಲ್ಲ, 10 ಮೇ ಬರ್ತೀಯಾ? ಬೈಕ್ ಕೊಡು, ಇಲ್ಲಾಂದ್ರೆ. ನನ್ನ ಹೆಸರು ಗೋಕುಲ್. ಹಾಂ, ವಿವೇಕ್. ಇವ್ರ ಹೆಸರೇನು ಗೈಸ್? ಪಾರ್ಥಿವ್ ಹೇರ್ ಕಟ್ ನೋಡಿ, ತಿರ್ಕೊಳ್ಳಿ ಹೇರ್ ಕಟ್ ತಗೋ. ಅಲ್ಲ 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 ಕುಳ್ಳ. ನೀನು ಕುಳ್ಳ. ವಿಕ್ರಾಂತ್. 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 ನಿನ್ನ ಹೆಸರು? ಲಿಖಿತ್ ಗೌಡ. ಇದು ಹೆಂಗೆ ಮಾಡ್ಕೊಂಡು ಹೇಳಿ? ಇದು ಬಿದ್ದಿ ಹೆಂಗ್ ಬಿದ್ದೆ? ಲಗೋರಿ ಆಡುವಾಗ. ಅದಕ್ಕೆ ಕರಿ ಎಮ್ಮೆ ಆಗೋನೆ ಗೈಸ್ ಅಲ್ವಾ? ಕರೆಕ್ಟ್. ಕಾಂಗ್ರ್ಯಾಚುಲೇಷನ್ಸ್ ಜಾನು. ಈ ರಾಜಂನಿ. ಯಾರು ಕ್ವೀನು? ಯಾರು ಕ್ವೀನು? ಕ್ವೀನ್ ಯಾರು? ಅಲ್ಲಲ್ಲ ಕ್ವೀನ್ ಯಾರಪ್ಪ? ನಂಗೆ